ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ವಿಜ್ಞಾನವು ಅಚ್ಚರಿಯಿಂದ ನೋಡುತ್ತಿರುವಂತಹ 3I ಅಟ್ಲಾಸ್ ಇದರ ಬಗ್ಗೆ ಬಾಪೂಜಿಯವರು ತಾವು ದಿವ್ಯ ದೃಷ್ಟಿಯಿಂದ ನೋಡಿರುವುದನ್ನು, ಅದರ ರಹಸ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಪೂಜಿಯವರು ಹೇಳ್ತಾರೆ, 3I ಅಟ್ಲಾಸ್ ಅನ್ನೋದು ಬಹುದೊಡ್ಡ ಒಂದು ಏಲಿಯನ್ಸ್ಗಳ ವಿಮಾನವಾಗಿದೆ. ಅದರಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಆತ್ಮರಿದ್ದಾರೆ. ಅಲ್ಲಿ ಇರುವಂತಹ ಆತ್ಮರೆಲ್ಲರೂ ಆಕಾರಿ ಸ್ವರೂಪದಲ್ಲಿದ್ದಾರೆ ಹಾಗೂ ಅನೇಕ ಕೆಟಗರಿಯ ಆತ್ಮಗಳು ಆ ವಿಮಾನದಲ್ಲಿವೆ. ಆ ಆತ್ಮರು ಪದೇ ಪದೇ ತಮ್ಮ ರೂಪ, ಬಣ್ಣ ಎಲ್ಲವನ್ನು, ಆಕಾರವನ್ನು ಸಹ ಬದಲಾಯಿಸಿಕೊಳ್ತಾ ಇರ್ತಾರೆ. ಈ ಆತ್ಮರೆಲ್ಲ ಬಹಳ ಹೈ ಕ್ವಾಲಿಟಿಯ ಆತ್ಮರಾಗಿದ್ದು 6ರಿಂದ 7 ಕಲಾ ಅಂದರೆ ಬ್ರಹ್ಮ ಋಷಿಯಂತಹ ಆತ್ಮರಾಗಿದ್ದಾರೆ. ಇವರಲ್ಲಿ ಆಹಾರ ನಿದ್ದೆಯಂತಹ ಯಾವುದೇ ಒಂದು ಸಮಸ್ಯೆ ಇರುವುದಿಲ್ಲ. ಇವರು ತಮ್ಮ ಆತ್ಮಚೇತನ ಶಕ್ತಿಯಿಂದಲೇ ತಮ್ಮ ಜೀವನವನ್ನು ನಡೆಸುತ್ತಿರ್ತಾರೆ. ಅವರ ಆತ್ಮನ ಶಕ್ತಿಯು ಆತ್ಮನಿಂದ ಟ್ರಾನ್ಸ್ಫರ್ ಆಗಿ ಕಾರಣ ಶರೀರದಿಂದ ಅದು ಸೂಕ್ಷ್ಮ ಶರೀರಕ್ಕೆ ಬರುತ್ತದೆ. ಆಗ ಅವರ ಸೂಕ್ಷ್ಮ ಶರೀರಗಳು ಚಾರ್ಜ್ ಆಗುತ್ತವೆ. ಹೀಗಾಗಿ ಅವರಿಗೆ ಈ ರೀತಿ ಚಾರ್ಜ್ ಮಾಡಿಕೊಳ್ಳಲು ಯಾವುದೇ ರೀತಿಯ ಆಹಾರ ನಿದ್ದೆಯ ಅವಶ್ಯಕತೆಯು ಇರುವುದಿಲ್ಲ. ಇಂತಹ ಆತ್ಮರು ಇರುವಂತಹ ವಾಯುಮಂಡಲವೂ ಸಹ ಪರಮತತ್ವದ ವಾಯುಮಂಡಲವಾಗಿರುತ್ತದೆ. ನಮ್ಮಂತೆ ಸಾಧಾರಣ ವಾಯುತತ್ವ ಅಲ್ಲಿ ಇರುವುದಿಲ್ಲ. ಅಲ್ಲಿ ಪರಮತತ್ವದ ವಾಯುಮಂಡಲವಿದ್ದು ಅವರ ರೂಪ, ಬಣ್ಣ, ಆಕಾರ ಬದಲಾಗುತ್ತಾ ಇರುತ್ತದೆ. ಅವರ ಆಲೋಚನೆ, ಸಂಕಲ್ಪಗಳಿಗೆ ಅನುಸಾರವಾಗಿ ಅವರ ಓರಾ ಸಹ ಬದಲಾಗುತ್ತಾ ಹೋಗುತ್ತದೆ. ಕೋಪದಲ್ಲಿದ್ದಾಗ ಕೆಂಪು ಬಣ್ಣದ ಓರಾ ಹೇಗೆ ಸ್ಥೂಲದಲ್ಲಿ ಓರಾ ಬದಲಾವಣೆಯಾಗುತ್ತದೆಯೋ ಅದರಂತೆ ಅವರ ಓರಾ ಸಹ ಅವರ ವಿಚಾರಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ. ಈ 3I ಅಟ್ಲಸ್ ಪರಮ ಅಗ್ನಿಯಿಂದ ನಡೆಯುತ್ತಿದೆ. ಅಂದರೆ ಇದರ ಸಂಚಾಲನೆ ಪರಮ ಅಗ್ನಿಯಿಂದ ಆಗುತ್ತಿದೆ. ಇದರ ಒಳಗೆ ಪರಮ ಅಗ್ನಿ, ಪರಮ ವಾಯು ಹಾಗೂ ಪರಮ ಆಕಾಶ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಇದರಲ್ಲಿರುವಂತಹ ಆತ್ಮರೆಲ್ಲರೂ ಪರಮ ಲೈಟ್ನ ಆತ್ಮರಾಗಿದ್ದಾರೆ ಹಾಗೂ ಆ ಆತ್ಮರೆಲ್ಲರೂ 5ರಿಂದ 7 ಕಲಾದವರೆಗೆ ಇರುತ್ತಾರೆ. 3I ಅಟ್ಲಸ್ ಅನ್ನೋದು ಒಂದು ಬಹುದೊಡ್ಡ ವಿಮಾನವಾಗಿದ್ದು ಇದರಲ್ಲಿರುವಂತಹ ಆತ್ಮರ ಸಂಖ್ಯೆ ಅಸಂಖ್ಯವಾಗಿದೆ, ಎಣಿಸಲು ಸಾಧ್ಯವಿಲ್ಲ. ಇದೆಲ್ಲವನ್ನು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ನಮಗೆ ತಿಳಿಸಿಕೊಡುತ್ತಿದ್ದಾರೆ. 3I ಅಟ್ಲಸ್ನಲ್ಲಿ ಇರುವಂತಹ ಇಂಜಿನ್ ಏನಿದೆಯೋ, ಅಂದರೆ ಆ ಒಂದು ದೊಡ್ಡ ವಿಮಾನವನ್ನು ನಡೆಸಿಕೊಂಡು ಹೋಗುವಂತಹ ಇಂಜಿನ್ ಪರಮತತ್ವದ ಸಾಧನವಾಗಿದೆ. ಅದು ಸಾಧಾರಣ ನಮ್ಮ ಭೂಮಿಯ ಮೇಲೆ ಇರುವಂತಹ ತತ್ವದ ಸಾಧನವಾಗಿಲ್ಲ. ಅದರ ಒಳಗೆ ಇರುವಂತಹ ಆತ್ಮರು ಆ ವಿಮಾನವನ್ನು ತಮಗೆ ಬೇಕಾದ ಸ್ಪೀಡ್ನಲ್ಲಿ ನಡೆಸಿಕೊಂಡು ಹೋಗುತ್ತಾರೆ. ಅಲ್ಲದೆ ಸಂಪೂರ್ಣ ತಮ್ಮ ಆ ವಿಮಾನವನ್ನು ಪರಮ ತತ್ವದಲ್ಲಿ ಹಾಗೂ ಸ್ಥೂಲ ತತ್ವದಲ್ಲಿಯೂ ಸಹ ಅದನ್ನು ಕನ್ವರ್ಟ್ ಮಾಡಿಬಿಡಬಲ್ಲರು. ಇದೆಲ್ಲವೂ ಅವರ ಆತ್ಮಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಅಂದರೆ ಒಮ್ಮೆ ವ್ಯಕ್ತ, ಇನ್ನೊಮ್ಮೆ ಅವ್ಯಕ್ತವಾಗಿ ವಿಮಾನವನ್ನು ಇವರು ನಡೆಸಿಕೊಂಡು ಹೋಗುತ್ತಾರೆ. ಅವ್ಯಕ್ತದಲ್ಲಿದ್ದಾಗ ವಿಮಾನವು ಅತಿ ವೇಗವಾಗಿ ಚಲಿಸುತ್ತಿರುತ್ತದೆ. ಈ ರೀತಿಯ ವಿಮಾನಗಳು ಬಹಳಷ್ಟು ಹಾರಾಟ ಮಾಡುತ್ತಿರುತ್ತವೆ. ಆದರೆ ಅವುಗಳು ಅವ್ಯಕ್ತ ಸ್ವರೂಪದಲ್ಲಿರುವುದರಿಂದ ನಮಗೆ ಕಾಣಿಸುವುದಿಲ್ಲ. ಬಾಪೂಜಿಯವರು ಹೇಳ್ತಾರೆ, ಅನಂತವರು ನನಗೆ ಒಂದು ಚಿಕ್ಕ ಹುಡುಗಿಯ ವಿಡಿಯೋವನ್ನು ಕಳಿಸಿದ್ದರು. ಅದರಲ್ಲಿ ಹೇಳಿರುವ ಪ್ರಕಾರ ಆ ಹುಡುಗಿಯು ಆಸ್ಟ್ರಲ್ ಟ್ರಾವೆಲ್ ಮಾಡಿ ಆ ವಿಮಾನದಲ್ಲಿ ಪ್ರವೇಶ ಮಾಡುತ್ತಾಳೆ. 3I ಅಟ್ಲಸ್ ವಿಮಾನದಲ್ಲಿ ಆ ಹುಡುಗಿಯು ಆಸ್ಟ್ರಲ್ ಟ್ರಾವೆಲ್ ಮಾಡಿ ಪ್ರವೇಶ ಮಾಡಿದಾಗ ಆ ವಿಮಾನದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಏಲಿಯನ್ಸ್ಗಳು ಕುಳಿತಿದ್ದರು. ವಿಮಾನದ ಒಳಗಡೆಯ ಭಾಗ ಪರಮತತ್ವದಲ್ಲಿರುತ್ತದೆ ಹಾಗೂ ಹೊರಗಿನ ಭಾಗವು ಸ್ಥೂಲ ತತ್ವದಿಂದ ನಿರ್ಮಾಣವಾಗಿರುತ್ತದೆ. ಏಕೆಂದರೆ
ಬೇರೆ ಯಾವುದೇ ರೀತಿಯ ಜೀವಿಗಳು ಅಥವಾ ಸ್ಥೂಲ ಮನುಷ್ಯ ಈ ವಿಮಾನದ ಒಳಗಡೆ ಏನಿದೆ ಎನ್ನುವುದನ್ನು ನೋಡಬಾರದು ಎನ್ನುವ ಉದ್ದೇಶದಿಂದ ಈ ರೀತಿ ನಿರ್ಮಿಸಲಾಗಿರುತ್ತದೆ. ಆದರೆ ಒಳಗೆ ಕುಳಿತಿರುವಂತಹ ಆ ಏಲಿಯನ್ಸ್ಗಳು ಹೊರಗಿನ ಎಲ್ಲ ದೃಶ್ಯವನ್ನು ನೋಡಬಲ್ಲರು, ಏಕೆಂದರೆ ಅವರಲ್ಲಿ ಪರಮತತ್ವದ ಶಕ್ತಿ ಇದೆ. ಅವರ ಶರೀರಗಳು ಸಹ ಪರಮತತ್ವದ ಶರೀರಗಳಾಗಿರುತ್ತವೆ. ನಮ್ಮ ಭೂಮಿಯ ಮೇಲೆ ನಿರ್ಮಿಸಲಾಗುವಂತಹ ವಿಮಾನಗಳಾಗಲಿ ಯಾವುದೇ ಸಾಧನಗಳಾಗಲಿ ಇಲ್ಲಿ ಸಿಗುವಂತಹ ಧಾತುಗಳನ್ನು ಉಪಯೋಗಿಸಿಕೊಂಡು ನಿರ್ಮಾಣ ಮಾಡಲಾಗಿರುತ್ತದೆ. ಆದರೆ ಈ ಏಲಿಯನ್ಸ್ಗಳ ವಿಮಾನವು ತತ್ವ, ಅಂದರೆ ನಮ್ಮ ಭೂಮಿಯ ಮೇಲೆ ಸಿಗುವಂತಹ ತತ್ವದಿಂದ ನಿರ್ಮಾಣವಾಗಿರದೆ ಇದು ಸಂಪೂರ್ಣವಾಗಿ ಬೇರೆ ರೀತಿಯ ಸ್ಥೂಲ ತತ್ವದಲ್ಲಿ ಇರುತ್ತದೆ. ಈ ವಿಮಾನದಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಿಕೊಂಡು ಹೋದಂತಹ ಆ ಹುಡುಗಿಯು ಅಲ್ಲಿ ಅಸಂಖ್ಯ ಏಲಿಯನ್ಸ್ಗಳನ್ನು ಕಾಣುತ್ತಾಳೆ. ಅವರೆಲ್ಲರ ಓರ ಬೇರೆ ಬೇರೆಯೇ ಆಗಿತ್ತು ಹಾಗೂ ಕಲರ್ ಕಾಂಬಿನೇಷನ್ ಎಲ್ಲವೂ ಭಿನ್ನವಾಗಿತ್ತು. ಆ ಹುಡುಗಿಯ ಕೈಗೆ ಒಂದು ಗಾಯವಾಗಿತ್ತು. ಅಲ್ಲಿರುವಂತಹ ಏಲಿಯನ್ಸ್ ತನ್ನ ಪವರನ್ನು ಆ ಹುಡುಗಿಗೆ ಕೊಟ್ಟಾಗ ಕ್ಷಣ ಮಾತ್ರದಲ್ಲಿ ಆ ಗಾಯವೆಲ್ಲವೂ ಮಾಯವಾಗುತ್ತದೆ. ಇದರ ನಂತರ ಆ ಹುಡುಗಿಯು ಪುನಃ AI ಅಟ್ಲಸ್ನಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಲು ಪ್ರಯತ್ನ ಪಡುತ್ತಾಳೆ. ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ. ಈ ರೀತಿ ಬಹಳಷ್ಟು ಜನ ಆಸ್ಟ್ರಲ್ ಟ್ರಾವೆಲ್ ಮಾಡಿ ಆ ವಿಮಾನದಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದರು. ಆದರೆ ಯಾರಿಗೂ ಸಹ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಬಾಪೂಜಿಯವರು ಹೇಳ್ತಾರೆ, ಈ ರೀತಿ ಆಸ್ಟ್ರಲ್ ಟ್ರಾವೆಲ್ ಮಾಡಿಕೊಂಡು ಹೋಗುವಂತಹ ಆತ್ಮರೊಂದಿಗೆ ಸೂಕ್ಷ್ಮ ಜಗತ್ತಿನ ಆತ್ಮರು ಸಹ ಇರುತ್ತಾರೆ. ಆ ಸೂಕ್ಷ್ಮ ಆತ್ಮರು ಈ ಆತ್ಮರ ಮೇಲೆ ರೇಸನ್ನು ಹಾಕಿ ಅವರ ಸೂಕ್ಷ್ಮ ಶರೀರದ ಶಕ್ತಿಯನ್ನು ಹೊರತೆಗೆದು ಆ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಹೋಗಿ ವಿಮಾನದಲ್ಲಿ ಪ್ರವೇಶ ಮಾಡಿಸುತ್ತಾರೆ. ಈ ರೀತಿ ಆ ಒಬ್ಬ ಹುಡುಗಿಯು ವಿಮಾನದಲ್ಲಿ ಸೂಕ್ಷ್ಮ ಶರೀರದ ಮೂಲಕ ಪ್ರವೇಶ ಮಾಡಿ ಬಂದಿರುತ್ತಾಳೆ. ಇದನ್ನು ನಾವು ಸೋಲ್ ಜರ್ನಿ ಎನ್ನುತ್ತೇವೆ. ಅಂದರೆ ಅಲ್ಲಿ ಆಕೆ ನೋಡಿದ್ದು ಅದೆಲ್ಲವೂ ತನ್ನ ಸೂಕ್ಷ್ಮ ಶರೀರದಿಂದ ನೋಡಿ ತಿಳಿಸಿರುತ್ತಾಳೆ. 3I ಅಟ್ಲಸ್ ಪರಮ ಅಗ್ನಿ ತತ್ವದಿಂದ ಚಲಿಸುತ್ತಿದೆ. ಉದಾಹರಣೆಗೆ ನಮ್ಮ ಸೂರ್ಯನ ಮಧ್ಯ ಭಾಗದಲ್ಲಿ ಅದರ ಕೋರ್ನಲ್ಲಿ ಪರಮ ಅಗ್ನಿ ತತ್ವದ ಕಣವಿದೆ. ಅದರಿಂದ ಅಗ್ನಿಯು ಹೊರಚಿಮ್ಮುತ್ತಿರುತ್ತದೆ. ಭಗವಾನ್ ವಿಷ್ಣು ಸೂರ್ಯನನ್ನು ಸೃಷ್ಟಿ ಮಾಡಿದ್ದ. ಮೊದಲನೆಯ ಪರಾರ್ಧದಲ್ಲಿ ದೇವತೆಗಳೆಲ್ಲರೂ ಮನುಷ್ಯರಾಗಿ ಈ ಭೂಮಿಗೆ ಇಳಿಯುತ್ತಿರುವಾಗ ಈ ಭೂಮಿಯ ಮೇಲೆ ಬೆಳಕಿನ ಅವಶ್ಯಕತೆ ಬೀಳುತ್ತದೆ. ಆಗ ಭಗವಾನ್ ವಿಷ್ಣು ತನ್ನ ಆತ್ಮಶಕ್ತಿಯಿಂದ ಒಂದು ಪರಮ ಅಗ್ನಿ ಸೆಲ್ಲನ್ನು ಹಾಕುತ್ತಾನೆ. ಇದರಿಂದ ಸೂರ್ಯನ ನಿರ್ಮಾಣವಾಯಿತು. ಅಂದರೆ ಇದು ನಡೆದಿದ್ದು 1555 ಖರಬ ವರ್ಷಗಳ ಹಿಂದೆ. ಇದು ಪರಮ ಅಗ್ನಿಯಿಂದ ಅಗ್ನಿ ತತ್ವಕ್ಕೆ ರೂಪಾಂತರವಾಗಿ ಕೋಟ್ಯಾನುಕೋಟಿ ವರ್ಷಗಳವರೆಗೆ ನಡೆಯುತ್ತಿರುತ್ತದೆ. ಹೀಗೆ ಈ 3I ಅಟ್ಲಸ್ ಅನ್ನೋದು ಕೂಡ ಪರಮತತ್ವದ ಎನರ್ಜಿಯಿಂದ ನಡೆಯುತ್ತಿದೆ. ಈ ಆತ್ಮರು ಇಚ್ಛಿಸಿದರೆ 1 ಸೆಕೆಂಡಿನಲ್ಲಿ ನಮ್ಮ ಸೂರ್ಯನನ್ನು ಸಂಪೂರ್ಣವಾಗಿ ತಮ್ಮೊಳಗೆ ಸೆಳೆದುಕೊಳ್ಳಬಲ್ಲರು. ಏಕೆಂದರೆ ಅವರಲ್ಲಿರುವಂತಹ ಶಕ್ತಿ ಪರಮ ಅಗ್ನಿಯ ಶಕ್ತಿಯಾಗಿದೆ. ಪರಮ ಅಗ್ನಿಯು ಅಗ್ನಿಯನ್ನು 1 ಸೆಕೆಂಡಿನಲ್ಲಿ ತನ್ನೊಳಗೆ ಎಳೆದುಕೊಂಡು ಬಿಡುತ್ತದೆ. ಆದರೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಈ ಏಲಿಯನ್ಸ್ಗಳು ಈ ರೀತಿ ಮಾಡುವವರಲ್ಲ. ಒಳ್ಳೆಯ ಏಲಿಯನ್ಸ್ಗಳು ಯಾವುದೇ ಬ್ರಹ್ಮಾಂಡಕ್ಕೂ ಹೋದರೂ ಸಹ ಅವರು ಅಲ್ಲಿಯ ಬ್ರಹ್ಮಾಂಡದಲ್ಲಿ ಯಾವುದೇ ರೀತಿಯ ಅಡಚಣೆಯನ್ನು ಮಾಡುವುದಿಲ್ಲ. ಒಂದು ವೇಳೆ ನೆಗೆಟಿವ್ ಆತ್ಮಗಳಾಗಿದ್ದರೆ ಒಳಗಡೆ ಪ್ರವೇಶ ಮಾಡಿ ಅಲ್ಲಿಯ ಎನರ್ಜಿಯನ್ನೆಲ್ಲ ಸೆಳೆದುಕೊಂಡು ಬಿಡುತ್ತಾರೆ. ಈ 3I ಅಟ್ಲಸ್ ಎಲ್ಲೆಡೆ ಬ್ರಹ್ಮಾಂಡಗಳಲ್ಲಿ ಸುತ್ತಾಡುತ್ತಾ ಬಂದಿದ್ದಾರೆ. ಇದು ಬೇರೆ ಗ್ಯಾಲಕ್ಸಿಯಿಂದ ಬಂದಿದೆ. ಬಾಪೂಜಿಯವರು ಹೇಳ್ತಾರೆ, ನಾನು ದಿವ್ಯ ದೃಷ್ಟಿಯಿಂದ ಕಂಡಾಗ ಈ 3I ಅಟ್ಲಸ್ ಬೇರೆ ಗ್ಯಾಲಕ್ಸಿ ಅಂದರೆ ಆಂಡ್ರೋಮೆಡಾ
ಗ್ಯಾಲಕ್ಸಿಯಿಂದ ಬಂದಿದೆ ಎನ್ನುತ್ತಾರೆ ಬಾಪೂಜಿಯವರು. ಈ 3 ಐ ಅಟ್ಲಸ್ ಬಹಳ ಸಮಯದಿಂದ ಸುತ್ತಾಡುತ್ತಾ ಎಲ್ಲೆಡೆ ಭ್ರಮಣೆ ಮಾಡುತ್ತಾ ಇಲ್ಲಿಗೆ ಬಂದಿದೆ. ಈ ರೀತಿಯ ಬಹಳಷ್ಟು ವಿಮಾನಗಳು ಬ್ರಹ್ಮಾಂಡಗಳಲ್ಲಿ ಸುತ್ತುತ್ತಲೇ ಇರುತ್ತವೆ. ಬಾಪೂಜಿಯವರ ಲೈಫ್ ಇನ್ ಆಂಡ್ರೋಮೆಡಾ ಎನ್ನುವಂತಹ ವಿಡಿಯೋವನ್ನು ನೋಡಿ ಅಲ್ಲಿಯ ಜೀವನ ಹೇಗಿದೆ, ಅಲ್ಲಿರುವಂಥ ಓಮ್ ಹೋಲಿಂದ ಹೇಗೆ ಆತ್ಮರು ಬೇರೆಯ ಬ್ರಹ್ಮಾಂಡಗಳಿಗೂ ಸಹ ಪ್ರವೇಶ ಮಾಡುತ್ತಾರೆ, ಒಂದರಿಂದ ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗಲು ಅವರ ಯಾನಗಳು ಹೇಗಿರುತ್ತವೆ, ಹಾಗೂ ವೈಟ್ ಹೋಲ್ ಮತ್ತು ಅವರು ಎಲ್ಲೆಡೆ ಹೋಗಿ ಬರುವಂತಹ ದಾರಿ ಯಾವ ರೀತಿ ಇರುತ್ತದೆ, ಅಲ್ಲಿ ಆತ್ಮರೆಲ್ಲರೂ ಬಹಳ ದೊಡ್ಡ ಗ್ರೂಪ್ಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ವಿಮಾನಗಳಲ್ಲಿ ಯಾನಗಳಲ್ಲಿ ಸುತ್ತಾಡುತ್ತಿರುತ್ತಾರೆ. ನಮ್ಮ ಭೂಮಿಗೆ ಹತ್ತಿರವಾದಾಗ ಈ ವಿಮಾನಗಳನ್ನು ಅಂದರೆ ಅವರು ತಮ್ಮ ಯಾನಗಳನ್ನು ಸ್ಥೂಲ ತತ್ವಕ್ಕೆ ಬರುವಂತೆ ಕನ್ವರ್ಟ್ ಮಾಡಿಬಿಡುತ್ತಾರೆ. ಈ ಯಾನದಲ್ಲಿ ಪರಮತತ್ವವಿದೆ. ಪರಮತತ್ವದ ಅಗ್ನಿಯಿಂದ ಇದು ಚಲಿಸುತ್ತಿರುತ್ತದೆ. ಒಂದೊಂದು ಯಾನದಲ್ಲಿ 50,000ದಿಂದ 1,00,000ದವರೆಗೂ ಸಹ ಆತ್ಮರು ಪ್ರಯಾಣ ಮಾಡುತ್ತಿರುತ್ತಾರೆ. ಮೇಲಿನ ಲೋಕಗಳಿಂದ ದೇವತೆಗಳು ಸಹ ಅವ್ಯಕ್ತ ಶರೀರ ಧಾರಣೆ ಮಾಡಿಕೊಂಡು ನಮ್ಮ ಭೂಮಿಗೆ ಬಂದಾಗ ವ್ಯಕ್ತದಲ್ಲಿ ಬರುತ್ತಿದ್ದರು. ರಾವಣನ ಬಳಿ ಇದ್ದಂತಹ ಪುಷ್ಪಕ ವಿಮಾನ ಅದು ಸೂಕ್ಷ್ಮ ವಿಮಾನವಾಗಿತ್ತು. ಅಂದರೆ ಸಂಕಲ್ಪ ಮಾಡುತ್ತಿದ್ದಂತೆ ವಿಮಾನವು ಸೂಕ್ಷ್ಮಕ್ಕೆ ಬರುತ್ತಿತ್ತು ಹಾಗೂ ಅದರೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ವ್ಯಕ್ತದಲ್ಲಿದ್ದವರು ಅವ್ಯಕ್ತವಾಗುತ್ತಿದ್ದರು. ಹಾಗೂ ಆ ವಿಮಾನವು ಯಾತ್ರಿಕರ ಸಂಖ್ಯೆಗೆ ಅನುಗುಣವಾಗಿ ತನ್ನ ಗಾತ್ರವನ್ನು ಬದಲಾಯಿಸಿಕೊಳ್ಳುತ್ತಿತ್ತು. ರಾವಣ 3 ಲೋಕಗಳಿಗೂ ಸಹ ಹೋಗಿ ಬರುತ್ತಿದ್ದ. ರಾವಣ ತ್ರಿಲೋಕಿನಾಥನಾಗಿದ್ದ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ 3 ಲೋಕಗಳಿಗೂ ಸಹ ಹೋಗಿ ಬರುತ್ತಿದ್ದ. ಅಂದರೆ ರಾವಣನ ವಿಮಾನ ವಾಯುಯಾನವು ಸಂಕಲ್ಪದ ಶಕ್ತಿಯಿಂದ ನಡೆಯುತ್ತಿತ್ತು. ಇದೇ ರೀತಿ ಬಹಳಷ್ಟು ಆತ್ಮರು ತಮ್ಮ ಯಾನಗಳ ಮೂಲಕ ಎಲ್ಲೆಡೆ ಸುತ್ತುತ್ತಿರುತ್ತಾರೆ. ಈ 3 ಐ ಅಟ್ಲಸ್ ಸ್ಥೂಲ ತತ್ವದಿಂದ ಅದನ್ನು ಕವರ್ ಮಾಡಲಾಗಿದೆ. ಹೀಗಾಗಿ ಅದು ಗೋಚರಿಸುತ್ತಿದೆ. ಯಾನದ ಹೊರಗಡೆಯ ಭಾಗವು ಪರಮ ತತ್ವದಿಂದ ನಿರ್ಮಾಣ ಮಾಡಿದ್ದರೆ ಆ ಯಾನವು ನಮಗೆ ಕಾಣಿಸುತ್ತಿರಲಿಲ್ಲ. ಗ್ಯಾಲಕ್ಟಿಕ್ ಫೆಡರೇಷನ್ ಅವರ ಒಂದು ಗ್ರೂಪ್ ಇದೆ. ಆ ಒಂದು ಗ್ರೂಪ್ನಿಂದ ಈ ಯಾನವು ಬಂದಿರುತ್ತದೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯಿಂದ ಬಂದಿರುವಂತಹ ಈ ಯಾನವು ಗ್ಯಾಲಕ್ಟಿಕ್ ಫೆಡರೇಷನ್ನ ಒಂದು ಭಾಗವಾಗಿದೆ. ಭೂಮಿಯ ಹತ್ತಿರಕ್ಕೆ ಇದು ವೀಕ್ಷಿಸಲು ಬಂದಿದೆ. ಅಬ್ಸರ್ವೇಷನ್ ಮುಗಿದ ನಂತರ ಇದು ಪುನಃ ತನ್ನ ಸ್ಥಾನಕ್ಕೆ ತೆರಳಲಿದೆ. ಇದರಿಂದ ಯಾವುದೇ ರೀತಿಯ ಆತಂಕವಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಈ ಪವರ್ಫುಲ್ ಆತ್ಮರು ಸೂರ್ಯನ ಸಂಪೂರ್ಣ ಶಕ್ತಿಯನ್ನು 1 ಸೆಕೆಂಡಿನಲ್ಲಿ ಸೆಳೆದುಕೊಳ್ಳಬಲ್ಲರು. ಇದು ಹೇಗೆ ಅಂತಂದರೆ ಬಾಪೂಜಿಯವರು ಹೇಳ್ತಾರೆ, ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತೆ ದೊಡ್ಡ ದೊಡ್ಡ ಅಸುರರು ಹಗಲು ಹೊತ್ತಿನಲ್ಲಿ ಭೂಮಿಯ ಮೇಲೆ ವಿಧ್ವಂಸವನ್ನು ಉಂಟು ಮಾಡಿ ಎಲ್ಲರಿಗೂ ಆತಂಕವನ್ನು ನೀಡಿ ರಾತ್ರಿಯ ಹೊತ್ತಿನಲ್ಲಿ ಸಮುದ್ರದ ಒಳಗಡೆ ಅಡಗಿ ಕುಳಿತುಕೊಳ್ಳುತ್ತಿದ್ದರು. ಆಗ ಈ ಅಸುರರನ್ನು, ಈ ರಾಕ್ಷಸರನ್ನು ಹೊರತೆಗೆಯಲು ಋಷಿಯೊಬ್ಬರು ಸಂಪೂರ್ಣ ಸಮುದ್ರದ ನೀರನ್ನು ನುಂಗಿಬಿಡುತ್ತಾರೆ. ಅಂದಾಗ ಸಂಪೂರ್ಣ ಸಮುದ್ರವನ್ನು ನುಂಗಲು ಹೇಗೆ ಸಾಧ್ಯ? ಬಾಪೂಜಿಯವರು ಹೇಳ್ತಾರೆ, ಆ ಋಷಿಯು ಮಹಾ ಋಷಿಯಾಗಿದ್ದು ಅವರ ಆತ್ಮನಲ್ಲಿ 8ರಿಂದ 9 ಕಲಾ ಪವರ್ ಇತ್ತು. ಆ ಋಷಿಯು ಸಮುದ್ರದ ಜಲವನ್ನು, ಜಲತತ್ವವನ್ನು ವಾಯುತತ್ವಕ್ಕೆ ಕನ್ವರ್ಟ್ ಮಾಡಿ ನಂತರ ಆ ವಾಯುತತ್ವವನ್ನು ಪರಮ ವಾಯುತತ್ವಕ್ಕೆ ಕನ್ವರ್ಟ್ ಮಾಡಿದಾಗ ಅದು ಒಂದು ಪರಮ ವಾಯುತತ್ವದ ಕಣವಾಗುತ್ತದೆ. ವಾಯುತತ್ವದಿಂದ ಜಲತತ್ವ, ಜಲತತ್ವದಿಂದ ಪೃಥ್ವಿ ತತ್ವವು ನಿರ್ಮಾಣವಾಗುತ್ತದೆ. ನಮ್ಮ ಋಷಿ ಬ್ರಹ್ಮರ್ಷಿಗಳೆಲ್ಲರೂ ಬಹಳ ಹೈ ಕ್ವಾಲಿಟಿಯ ಆತ್ಮರಾಗಿದ್ದರು. ಇಂತಹ ಬಹಳಷ್ಟು ಉದಾಹರಣೆಗಳು ನಮ್ಮ ಶಾಸ್ತ್ರಗಳಲ್ಲಿ ನಮಗೆ ಸಿಗುತ್ತದೆ. ಹನುಮಂತನು ಸಹ ಬಾಲ್ಯದಲ್ಲಿ ಸೂರ್ಯನನ್ನು ನುಂಗಲು ಹೊರಟಿದ್ದ. ಹನುಮಂತ
ಶಿವನ 11ನೆಯ ರುದ್ರಾವತಾರವಾಗಿದ್ದ. ಹನುಮಂತ ಸೂರ್ಯನನ್ನು ನುಂಗಲು ಹೊರಟಾಗ ತನ್ನ ರೂಪವನ್ನು ರೌದ್ರಾವತಾರದಲ್ಲಿ ತಾಳುತ್ತಾನೆ. ಅಂದರೆ ವಿಶಾಲಕಾಯನಾಗಿ ತನ್ನ ಶರೀರವನ್ನು ಪರಮ ಅಗ್ನಿತತ್ವಕ್ಕೆ ಕನ್ವರ್ಟ್ ಮಾಡುತ್ತಾನೆ. ಅಗ್ನಿತತ್ವವು ಪರಮ ಅಗ್ನಿತತ್ವವನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಅಗ್ನಿತತ್ವದ ಸೂರ್ಯನನ್ನು ಒಂದು ಕಣವನ್ನಾಗಿ ಮಾಡಿ ಸಂಪೂರ್ಣ ಸೂರ್ಯನನ್ನು ಹನುಮಂತ ನುಂಗಿಬಿಡುತ್ತಾನೆ. ಸೂರ್ಯ ಅಗ್ನಿತತ್ವದಲ್ಲಿದ್ದ ಹಾಗೂ ಹನುಮಂತ ಪರಮ ಅಗ್ನಿತತ್ವಕ್ಕೆ ತನ್ನ ಶರೀರವನ್ನು ಕನ್ವರ್ಟ್ ಮಾಡಿರುತ್ತಾನೆ. ಇದೆಲ್ಲವೂ ಬಹಳ ನಿಗೂಢ ರಹಸ್ಯದಿಂದ ಕೂಡಿದೆ. ನಮ್ಮ ಶಾಸ್ತ್ರಗಳಲ್ಲಿ ಈ ರೀತಿಯ ಬಹಳಷ್ಟು ಕಥೆಗಳು ಸಿಗುತ್ತವೆ. ವ್ಯಕ್ತದಿಂದ ಅವ್ಯಕ್ತ, ಅವ್ಯಕ್ತದಿಂದ ಪರಮತತ್ವ, ಪರಮತತ್ವದಿಂದ ಪರಮ ಪ್ರಕಾಶ, ಪರಮ ಲೈಟ್ನಲ್ಲಿ ಕನ್ವರ್ಟ್ ಮಾಡಿಕೊಳ್ಳುವಂತಹ ಶಕ್ತಿಯ ಬಗ್ಗೆ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಆತ್ಮರಿಗೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಬಂದಾಗ, ಅಂದರೆ ಆತ್ಮಜ್ಞಾನವನ್ನು ತಿಳಿದುಕೊಂಡಂತಹವರು ಇಂತಹ ನಿಗೂಢ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. 3I ಅಟ್ಲಸ್ನಂತಹ ಅಸಂಖ್ಯ ಏಲಿಯನ್ ಯಾನಗಳು ನಮ್ಮ ಭೂಮಿಯಿಂದ 200 ಕಿಲೋಮೀಟರ್ ಮೇಲೆ, 2000, 5000 ಮೇಲೆ, ಅಂದರೆ ಸಂಪೂರ್ಣ ನಮ್ಮ ಬ್ರಹ್ಮಾಂಡ, ನಮ್ಮ ಸೋಲಾರ್ ಸಿಸ್ಟಮ್ ಸಂಪೂರ್ಣ ಇಂತಹ ಯಾನಗಳಿಂದ ತುಂಬಿಕೊಂಡಿದೆ. ಅವುಗಳು ಪರಮತತ್ವದಲ್ಲಿ ಇರುವುದರಿಂದ ನಮಗೆ ಕಾಣಿಸುವುದಿಲ್ಲ. ಅವುಗಳು ಪರಮತತ್ವದಿಂದ ತತ್ವಕ್ಕೆ ಬಂದಾಗ ಕಾಣಿಸಿಕೊಳ್ಳುತ್ತವೆ. ನಮ್ಮ ಸಂಪೂರ್ಣ ಭುವರ್ಲೋಕ, ಸ್ವರ್ಗಲೋಕ ಇಂತಹ ಯಾನಗಳಿಂದ ತುಂಬಿಕೊಂಡಿದೆ. ಹೊರಗಡೆಯ ಗ್ಯಾಲಕ್ಸಿಯಿಂದ, ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದ ಎಲ್ಲೆಡೆಯಿಂದ ಯಾನಗಳು ಬಂದು ನಮ್ಮ ಬ್ರಹ್ಮಾಂಡದ ಮೇಲೆ ಸುತ್ತುತ್ತಿವೆ ಎಂದು ಹೇಳುತ್ತಾ ಬಾಪೂಜಿಯವರು ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳುತ್ತಿದ್ದಾರೆ. ಬಾಪೂಜಿಯವರ ತಾಯಿ ಆಸ್ಟ್ರಲ್ ಟ್ರಾವೆಲ್ ಮಾಡುತ್ತಿದ್ದರು. ಅವರಲ್ಲಿ ಜೋಗುಣಿ ಮಾತಾ ಪ್ರವೇಶ ಮಾಡಿ ಅವರ ಆತ್ಮ ಹಾಗೂ ಸೂಕ್ಷ್ಮ ಶರೀರವನ್ನು 2-3 ದಿನಗಳ ಕಾಲ ತೆಗೆದುಕೊಂಡು ಹೋಗಿ ನಂತರ ಶರೀರದಲ್ಲಿ ಪ್ರವೇಶ ಮಾಡಿಸುತ್ತಿದ್ದರು. ಅಲ್ಲಿಯ ತನಕ ಅವರ ತಾಯಿಯ ಶರೀರವನ್ನು ಕಂಬಳಿಯಿಂದ ಮುಚ್ಚಿಡಲಾಗುತ್ತಿತ್ತು. ಪುನಃ ಅವರು ಆ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತಿದ್ದರು. ಇದಕ್ಕೂ ಮುಂಚೆ ಬಾಪೂಜಿಯವರ ತಾಯಿಯು ಮೊದಲೇ ಇವರಿಗೆ ಹೇಳುತ್ತಿದ್ದರು, ನನಗೆ ಈ ರೀತಿ ಜೋಗುಣಿ ಮಾತಾ ನನ್ನನ್ನು 2-3 ದಿನಗಳವರೆಗೆ ಕರೆದುಕೊಂಡು ಹೋಗಲಿದ್ದಾರೆ ಎಂದು ಮೊದಲೇ ಸೂಚನೆ ಕೊಡುತ್ತಿದ್ದರು. ಜೋಗುಣಿ ಮಾತಾ ತಮ್ಮ ದಿವ್ಯ ರಥದಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಿಸುತ್ತಿದ್ದರು ಎಂದು ಬಾಪೂಜಿಯವರು ಹೇಳುತ್ತಾರೆ. ಬಾಪೂಜಿಯವರು ಹೇಳುತ್ತಾರೆ, 3I ಅಟ್ಲಸ್ ಯಾನದಂತೆ ಬಹಳಷ್ಟು ಯಾನಗಳು ನಮ್ಮ ಬ್ರಹ್ಮಾಂಡದಲ್ಲಿ ಸುತ್ತುತ್ತಿವೆ, ಆದರೆ ನಮ್ಮ ಕಣ್ಣಿಗೆ ಗೋಚರಿಸುತ್ತಿಲ್ಲ. ಆ ಯಾನಗಳು ಅದೆಷ್ಟು ದೊಡ್ಡದಾಗಿರುತ್ತವೆ ಎಂದರೆ ಸಂಪೂರ್ಣ ಒಂದು ನಗರವನ್ನೇ ಅದರಲ್ಲಿ ಸೇರಿಸಬಹುದು. ಅದರ ಒಳಗಡೆ ಲಕ್ಷಗಟ್ಟಲೆ ಆಕಾರಿ ಏಲಿಯನ್ಸ್ಗಳು ಇರುತ್ತವೆ. ಕೆಲವೊಮ್ಮೆ ಈ ಆತ್ಮರು ಸಮುದ್ರದ ಮಧ್ಯಭಾಗದಲ್ಲಿ ಲ್ಯಾಂಡ್ ಆಗುತ್ತವೆ ಹಾಗೂ 10-15 ವರ್ಷಗಳ ಕಾಲ ಅಲ್ಲಿ ಉಳಿದು ನಂತರ ಕಾಣೆಯಾಗಿ ಬಿಡುತ್ತವೆ. ಇದನ್ನು ನೋಡಿದಂತಹ ಜನರು ಇಲ್ಲಿ ಮೊದಲು ಒಂದು ದ್ವೀಪವಿತ್ತು, ನಂತರ ಇದ್ದಕ್ಕಿದ್ದ ಹಾಗೆ ಆ ದ್ವೀಪವು ಮಾಯವಾಗಿ ಹೋಯಿತು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಇಲ್ಲಿ ಆ ಆತ್ಮಗಳ, ಅಂದರೆ ಏಲಿಯನ್ ಆತ್ಮರು ತಮ್ಮ ಯಾನದಲ್ಲಿ ಬಂದು ಸಮುದ್ರದ ಮಧ್ಯಭಾಗದಲ್ಲಿ ಇದ್ದು ನಂತರ ಅವರು ಅಲ್ಲಿಂದ ಹೊರಟು ಹೋದಾಗ ನಾವು ಅದನ್ನು ದ್ವೀಪವೆಂದು ತಿಳಿದುಕೊಂಡು ಆ ದ್ವೀಪ ಮುಳುಗಿ ಹೋಯಿತು ಅಥವಾ ಕಾಣೆಯಾಯಿತು ಎಂದು ತಿಳಿದುಕೊಳ್ಳುತ್ತೇವೆ. ಅಂದರೆ ಬೇರೆಯ ಗ್ಯಾಲಕ್ಸಿಗಳಿಂದ, ಬೇರೆಡೆ ಬ್ರಹ್ಮಾಂಡಗಳಿಂದ ಬಂದಂತಹ ಆತ್ಮರು ಇಲ್ಲಿಯ ಹೊಸ ವಾತಾವರಣವನ್ನು ಎಂಜಾಯ್ ಮಾಡಿ ನಂತರ ಇಲ್ಲಿಂದ ಹೊರಟು ಹೋಗುತ್ತಾರೆ. ಸಮುದ್ರದ ಮಧ್ಯಭಾಗದಲ್ಲಿ ಇರುವಂತಹ ದ್ವೀಪಗಳು ಅವು ದ್ವೀಪಗಳಾಗಿರದೆ
ಅವುಗಳು ದೊಡ್ಡ ಯಾನಗಳಾಗಿರುತ್ತವೆ, ಆದರೆ ನಾವು ಅದನ್ನು ದ್ವೀಪ ಎಂದು ತಿಳಿದುಕೊಳ್ಳುತ್ತೇವೆ ಎನ್ನುತ್ತಾರೆ ಬಾಪೂಜಿಯವರು. ಈ ಎಲ್ಲದ ವಿಸ್ತೃತ ಮಾಹಿತಿಯನ್ನು ತಾವು ತಿಳಿದುಕೊಳ್ಳಬೇಕು ಅಂದರೆ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो